ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೋಮನಾಥ್ ಎಸ್ ಪಟ್ಟಣಶೆಟ್ಟಿ, ವಕೀಲರು, ಸಮಾಜ ಸೇವಕರು ವೇದಿಕೆ ಮೇಲೆ ಬರಬೇಕಾಗಿವೆ ನಂತರಿಸ್ಕೊಳ್ತಾ ಇದ್ದೀನಿ. ಶ್ರೀ ಸೋಮನಾಥ ಎಸ್ ಪಟ್ಟಣಶೆಟ್ಟಿ ವಕೀಲರು ಹಾಗೂ ಸಮಾಜ ಸೇವಕರು. ಇವರು ಮೂಲತಃ ಕುಷ್ಟಗಿಯವರು. 45 ವರ್ಷಗಳ ಸುದೀರ್ಘ ರಾಜಕಾರಣ, ವಕೀಲ ವೃತ್ತಿ ಮತ್ತು ಸಮಾಜ ಸೇವೆ ಇವರದ್ದು. ದುಡ್ಡಿಗಾಗಿ ಕೇಸ್ ತೆಗೆದುಕೊಂಡ ಉದಾಹರಣೆ ಇಲ್ಲವೇ ಇಲ್ಲ. ಜನ ನ್ಯಾಯಾಲಯಕ್ಕೆ ಅಲ್ಲಿರುವುದನ್ನ ತಪ್ಪಿಸಲು ಶ್ರಮ, ರಾಜಿ ಸಂಧಾನದ ಮೂಲಕವೇ ಸಮಸ್ಯೆಗೆ ಪರಿಹಾರ. ಈ ಕಾರಣಕ್ಕೆ ಕ್ಷೇತ್ರದ ಜನರಿಗೆ ಇವರನ್ನ ಕಂಡ್ರೆ ಗೌರವ. ನಿರೀಕ್ಷೆಗಳೇ ಇಲ್ಲದೆ ನಿರಂತರ ಸಮಾಜ ಸೇವೆ ಮಾಡುತ್ತಿರೋ ಮಹಾನುಭಾವ ಇವರು. ಜನತಾ ಪಕ್ಷದ ಅಧ್ಯಕ್ಷರಾಗಿ ಅವಿಸ್ಮರಣೀಯ ಸೇವೆ, ಜನಹಿತ ನನ್ನ ಗುರಿ ಅನ್ನೋ ಪುಣ್ಯಾತ್ಮ. ಇವರು ಶಾಸಕರಾಗಬೇಕು ಅನ್ನೋದು ಜನರ ಹಂಬಲ. ಬಸವರಾಜ ರಾಯರೆಡ್ಡಿ ಇವರ ಆತ್ಮೀಯ ಸ್ನೇಹಿತರು. ಸಿದ್ದರಾಮಯ್ಯನವರು ಹಲವು ಬಾರಿ ಪಟ್ಟಣಶೆಟ್ಟಿಯವರ ಸೇವೆ ಸ್ಮರಿಸುತ್ತಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಕನ್ನಡ ನಾಡಿನ ಕರ್ನಾಟಕ ಮಾತೆಯನ್ನು ಈ ದಿನದಂದು, ಶುಭ ದಿನದಂದು ನೆನೆಸ್ಕೊಳ್ತಾ, ನಮ್ಮ ರಾಜ್ಯದಲ್ಲಿ ಅತ್ಯದ್ಭುತವಾಗಿ ಕಾನೂನನ್ನು ಎತ್ತರಕ್ಕೆ ಒಯ್ದು ಕಾನೂನು ಏನಂತಕ್ಕಂಥ ಭಾವನೆಯನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತೋರಿಸಿದಂಥ ನಮ್ಮ ಹಿರಿಯರಾದಂಥ ನಮ್ಮ ಕರ್ನಾಟಕ ನಾಡಿನ, ನಮ್ಮ ದೇಶದ ಕಣ್ಮಣಿಯಾಗಿರ್ತಕ್ಕಂಥ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರಿಗೆ ವಂದನೆಗಳು. ಅದೇ ತೆರನಾಗಿ ಈ ಒಂದು ಸಮಾರಂಭಕ್ಕೆ ತಾವೆಲ್ಲ ಬಂದಿದ್ದೀರಿ. ಈ ನಮ್ಮ ಜಿ ಕನ್ನಡ TV ನಮ್ಮ ಕನ್ನಡ ನಾಡಿನ ರತ್ನಮಣಿಗಳನ್ನು ತೋರಿಸ್ತಕ್ಕಂಥ ಒಂದು ಭಾವನೆಯನ್ನು ತೆರಳಿ. ಯಾಕಂದರೆ ನಮ್ಮ ಕನ್ನಡ ನಾಡಿನಲ್ಲಿ ಸಾಕಷ್ಟು ಜನರು ಇದ್ದಾರೆ, ಪ್ರತಿಭಾವಂತರಿದ್ದಾರೆ, ಅವರು ತೆರೆಮೆರೆಯಲ್ಲಿದ್ದಾರೆ. ಅವುಗಳನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ತೋರಿಸ್ಬೇಕಂತ ಒಂದು ಹಂಬಲದಿಂದ ಈ ಒಂದು ಭವ್ಯವಾದಂಥ ಕಾರ್ಯಕ್ರಮದಿಂದ ಮುಖಾಂತರ ತೋರಿಸಿಕೊಡ್ತಿದ್ದಾರೆ. ಈ ನಮ್ಮ ಜಿ ಕನ್ನಡ ನ್ಯೂಸ್ ಇವರು ತಾವೇನು ತೋರಿಸ್ತಿದ್ದಾರೆ, ಇದರಲ್ಲಿ ಸತ್ಯ, ಧರ್ಮ, ರೀತಿ, ನೀತಿ, ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ, ನಮ್ಮ ಕನ್ನಡ ನಾಡಿಗೆ ಒಳ್ಳೆಯದಾಗ್ತಕ್ಕಂಥ ಭಾವನೆಗಳನ್ನು ನಮ್ಮ ಕನ್ನಡ ನಾಡು ಜನರಿಗೆ ನಮ್ಮ ಜಿ ಕನ್ನಡ ನ್ಯೂಸ್ನವರು ತೋರಿಸ್ತಿದ್ದಾರೆ. ಈ ಒಂದು ಒಳ್ಳೆಯ ಸಂದೇಶಗಳನ್ನು, ಆಕಾಂಕ್ಷೆಗಳನ್ನು ಮತ್ತು ಪ್ರತಿಯೊಂದು ರಂಗದಲ್ಲಿರ್ತಕ್ಕಂಥ ಒಂದು ವಿಷಯಗಳನ್ನು ಸಮಗ್ರವಾದ ರೀತಿಯಲ್ಲಿ ಜಿ ಕನ್ನಡ ನ್ಯೂಸ್ನವರು ತೋರಿಸಿದ್ದಾರೆ. ಇದು ಒಂದು ನಾವು ಹೆಮ್ಮೆ ಪಡುವಂಥ ವಿಷಯವಾಗಿದೆ. ಇದಕ್ಕೆ ನಾವು ರಾಜಕೀಯ ರಂಗ ಇರ್ಬೋದು, ಸಾಮಾಜಿಕ ರಂಗದಲ್ಲಿ ಇರ್ಬೋದು, ಸಂಸ್ಕೃತಿ ರಂಗದಲ್ಲಿ ಇರ್ಬೋದು, ಕನ್ನಡ ನಾಡಿನ ಒಂದು ಪ್ರತಿಬಿಂಬವನ್ನು ಬಿಂಬಿಸ್ತಕ್ಕಂಥ ಈ ನಮ್ಮ ಜಿ ಕನ್ನಡ ನ್ಯೂಸ್ನವರು ತೋರ್ಪಡಿಸ್ತಿದ್ದಾರೆ. ಈ ಒಂದು ಇದಕ್ಕೆ ನಾವು ನಮ್ಮನ್ನು ಈ ಒಂದು ಗುರುತಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ನಮ್ಮನ್ನು ಕರೆಸಿದ್ದಕ್ಕೆ ಅವರೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು 4 ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೆ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ ಮಾತೆ.
ಈ ದಿನ ನಮ್ಮ ಕರ್ನಾಟಕದ ಪ್ರತಿಷ್ಠಿತ ವಾಹಿನಿ ಜಿ ಕನ್ನಡ ನ್ಯೂಸ್ ಇದರಿಂದ ನಾನು ವೀರ ಕನ್ನಡಿಗಂತ ಸನ್ಮಾನಿತಗೊಂಡಿದ್ದೇನೆ. ಭಾಳ ಖುಷಿ ಅನ್ನಿಸ್ತದೆ. ಯಾಕಂದರೆ ಈ ನಾವು ವಕೀಲನಾಗಿ ಕಾನೂನು ಪರಿಪಾಲನೆ ಮಾಡ್ತಕ್ಕಂಥದ್ದು ಒಂದು ಸಂತೋಷ ಅನ್ನಿಸ್ತದೆ. ನಾವು ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನ ಬಡ ಜನರಿದ್ದಾರೆ. ಕೆಲವು ಜನರು ತಿಳಿಲಾರ್ದನು ಕೋರ್ಟಿಗೆ ಬರ್ತಿದ್ದಾರೆ. ಅವರು ಅನವಶ್ಯಕವಾಗಿ ಕೋರ್ಟಿಗೆ ಅಲೆದಾಡ್ತಿದ್ದನ್ನು ನೋಡಲಾಗದೇ ನಾವು ಆದಷ್ಟು ಯಾವುದೇ ಕೇಸುಗಳು ಇರಲಿ ರಾಜಿ ಮುಖಾಂತರ ಕೇಸುಗಳನ್ನು ನೀವು ಮಾಡಿಕೊಳ್ಳ್ರಿ, ಅನವಶ್ಯಕವಾಗಿ ಕೋರ್ಟಿಗೆ ಬರೋದು ಒಳ್ಳೆಯದಲ್ಲ ಅಂತಕ್ಕಂಥ ಭಾವನೆಯನ್ನು ಇದು ಮಾಡಿ, ಮತ್ತು ಅದಲ್ಲದೆ ನಮ್ಮ ಯಾರು ಬಡವರು ಇರ್ತಾರೆ ಅವರಿಗೆ ನಾವು ಉಚಿತವಾಗಿ ಏನಪ್ಪ ಕಾನೂನು ಸಲಹೆ ಕೊಟ್ಟು ಕೋರ್ಟಿಗೆ ಹೋಗ್ತಕ್ಕಂಥ ಸಂದರ್ಭ ಇದ್ದರೆ ಮಾತ್ರ ತಾವು ಅವ್ರ ಕೋರ್ಟಿಗೆ ಹೋಗಿರಿ ಅಂತೇಳಿ, ಇಲ್ಲದಿದ್ದರೆ ಅನವಶ್ಯಕವಾಗಿ ಹೋಗ್ತಕ್ಕಂಥ ಪ್ರಮೇಯ ಬರೋದಿಲ್ಲ. ಆ ಒಂದು ಎಲ್ಲ ರೀತಿಯಿಂದ ನಾವು ಅವರಿಗೆ ತಿಳುವಳಿಕೆಯನ್ನು ಹೇಳಿ, ಮತ್ತು ಸಮಾಜದಲ್ಲಿ ನಾವು ನಮ್ಮ ಸಂಸ್ಥೆಯಿಂದ ಉಚಿತವಾಗಿ ಇದನ್ನು ಸೌಲಭ್ಯವನ್ನು ಇದು ಕಣ್ಣಿನ ಕೆಲವರಿಗೆ ಕಣ್ಣಿಂದು ತೊಂದರೆ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಕಣ್ಣನ್ನು ಆಪರೇಷನ್ ಮಾಡಿ ಮತ್ತು ಅವರಿಗೆ ಸಿಗ್ತಕ್ಕಂಥ ಒಂದು ಉಚಿತವಾದ ಸರ್ಕಾರದ ಸವಲತ್ತನ್ನು ಕೊಡೋದ್ರ ಮುಖಾಂತರ ನಾವು ಇನ್ನೂ ಅನೇಕ ಸೌಲಭ್ಯ ಬಡವರಿಗೆ ಸಿಗ್ತಕ್ಕಂಥ ಸೌಲಭ್ಯ ಸಿಗಲಿ ಅಂತಕ್ಕಂಥ ಭಾವನೆಗಳನ್ನು ತೆಳ್ಳಿ ಆ ರೀತಿಯಲ್ಲಿ ನಮ್ಮ ಗಂಗಾವತಿ ತಾಲೂಕಿನಲ್ಲಿ, ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ನಾವು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇವೆ. ಇದು ನನಗೆ ಖುಷಿ ಅನಿಸ್ತದೆ. ಈಗ ಈ ನಮ್ಮ ಒಂದು ಸಮಾಜ ಸೇವೆಯನ್ನು ನೋಡಿ ನಮ್ಮ ಕನ್ನಡ ನ್ಯೂಸ್ನವರು ನಮಗೇನು ಈ ಪ್ರಶಸ್ತಿ ಕೊಟ್ಟಿದ್ದಾರೆ, ನಮಗೆ ಭಾಳ ಸಂತೋಷ ಅನಿಸ್ತದೆ. ಮತ್ತು ಇದೇ ಥರನಾಗಿ ಈ ಒಂದು ಹುಮ್ಮಸ್ಸಿನಿಂದ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಯನ್ನು ನಾನು ಮಾಡ್ತೇನೆ, ಮಾಡಿ ತೋರಿಸುತ್ತೇನೆ. ಒಟ್ಟಾರೆ ನಮ್ಮ ಗಂಗಾವತಿ, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ಬೆಳಿಬೇಕು ಅಂತ ಒಂದು ಭಾವನೆ ಇಟ್ಟುಕೊಂಡು ನಾನು ಇದ್ದೇನೆ. ಥ್ಯಾಂಕ್ ಯು ಸರ್, ಅಭಿನಂದನೆಗಳು ಮತ್ತೊಮ್ಮೆ ಪ್ರಶಸ್ತಿ. ಎಸ್, ಥ್ಯಾಂಕ್ ಯು.